ನಮಸ್ಕಾರ ಸ್ನೇಹಿತರೆ. ಇವತ್ತು ಮಾಗಾಯಿ ಶುಂಠಿ ಅಥವಾ ಮಾವಿನಕಾಯಿ ಶುಂಠಿ ಅಂತ ಹೇಳ್ತೀವಲ್ಲ, ಅದನ್ನು ಉಪ್ಪಿನಕಾಯಿಗೆ, ಅದರಲ್ಲೂ ನಿಂಬೆಕಾಯಿ ಉಪ್ಪಿನಕಾಯಿಗೆ ಹಾಕ್ತೀವಿ. ಹಸಿ ಮೆಣಸು, ಮಾಗಾಯಿ ಶುಂಠಿ, ಮಾಕಳಿ ಬೇರು ಇವೆಲ್ಲನೂ. ಈ ಮಾಗಾಯಿ ಶುಂಠಿಯ ತಂಬುಳಿ ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ತೀನಿ. ಇದು ಮಾಗಾಯಿ ಶುಂಠಿ ಅಂದರೆ ಮಾವಿನಕಾಯಿ ಶುಂಠಿ. ಇದಕ್ಕೆ ಕಾಯಿ ತುರಿ 1 ಕಪ್ಪು, ಅರ್ಧ ಕಪ್ಪು ಹುರಿಗಡಲೆ, ಆಮೇಲಿಂದ 1 ಸ್ಪೂನು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಆಮೇಲೆ 1-2 ಹಸಿರು ಮೆಣಸಿನಕಾಯಿ. ಈಗ ಮಾಗಾಯಿ ಶುಂಠಿ ಸಿಪ್ಪೆ ತೆಗೆದುಕೊಳ್ಳೋದು. ಈಗ ಮಾಗಾಯಿ ಶುಂಠಿನ ಸಿಪ್ಪೆ ತೆಗೆದುಕೊಂಡು ಹೀಗೆ ಹೆಚ್ಕೊಂಡಿದ್ದೀನಿ. ಇದು ಸ್ವಲ್ಪ ತುಪ್ಪ ಹಾಕೊಂಡು ಹಸಿರು ಮೆಣಸಿನಕಾಯಿ, ಜೀರಿಗೆ ಮತ್ತು ಮೆಣಸನ್ನ ಹುರ್ಕೋಬೇಕು, ಅಂದರೆ ತುಪ್ಪದಲ್ಲಿ ಬಾಡಿಸ್ಕೋಬೇಕು. ಅದು ಹಾಕೊಂಡ್ಮೇಲೆ ಹಸಿರು ಮೆಣಸಿನಕಾಯಿ, ಆಮೇಲಿಂದ ಮಾಗಾಯಿ ಶುಂಠಿ ಹಾಕೊಂಡು ಬಾಡಿಸ್ಬೇಕು. ಬಾಡಿಸ್ಕೊಂಡ್ರೆ ಸಾಕು. ಬಾಡಿಸ್ಕೊಂಡ್ರೆ ಅದನ್ನ ಕಾಯಿ ತುರಿ ಮತ್ತೆ ಹುರಿಗಡಲೆ ಜೊತೆ ಮಿಕ್ಸಿಗೆ ಹಾಕೋದು. ನಾನು ಈಗ ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಮಾವಿನಕಾಯಿ ಶುಂಠಿ, ಹಸಿರು ಮೆಣಸಿನಕಾಯಿ, ಆಮೇಲೆ ಜೀರಿಗೆ, ಮೆಣಸು, ಹುರಿಗಡಲೆ ಹಾಕಿದ್ದೀನಿ. ಒಂದು ಅರ್ಧ ಕಪ್, ನಾವು ಯಾವ ಕಾಯಿ ತುರಿ ಏನು ತೊಗೊಂಡಿರ್ತೀವಿ ಆ ಕಪ್ನಲ್ಲಿ ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಇಂಗು, ಒಗ್ಗರಣೆನ ಈಗ ತಂಬುಳಿಗೆ ಮೊಸರು ರುಬ್ಕೊಂಡಿರೋದಕ್ಕೆ ಮೊಸರು ಮತ್ತು ಒಗ್ಗರಣೆ ಹಾಕೋಣ. ಈಗ ಒಗ್ಗರಣೆನ ರುಬ್ಕೊಂಡಿರೋದಕ್ಕೆ ಹಾಕಿ ಅದ್ರ ಜೊತೆ ಮೊಸರು, ಸ್ವಲ್ಪ ಉಪ್ಪು ಹಾಕೋಣ. ರುಬ್ಕೊಂಡಿರೋದಕ್ಕೆ ಈಗ ಕಡದಿರೋ ಮೊಸರು ಹಾಕಿದೆ, ಆಮೇಲೆ ಉಪ್ಪು ಹಾಕಬೇಕು. ಇದು ಪಿಂಕ್ ಸಾಲ್ಟ್ ಅಂತ ಹೇಳ್ತೀವಲ್ಲ, ಕೈನ ಲವಣ ಅಂತ ಹಾಕಿ ಇದನ್ನ ಮಿಕ್ಸ್ ಮಾಡಿ. ನಿಮಗೆ ಎಷ್ಟು ಗಟ್ಟಿಯಾಗಿರಬೇಕೋ ಇದು ಅದು ನೋಡಿಕೊಂಡು, ಬೇಕಾದರೆ ಸ್ವಲ್ಪ ಮೊಸರು ಹಾಕೋಬಹುದು, ಬೇಡ ಅಂದರೆ ಇಷ್ಟಕ್ಕೆ ಅದು ಚೆನ್ನಾಗಿರುತ್ತೆ. ಮಾವಿನಕಾಯಿ ಶುಂಠಿ ತುಂಬ ರುಚಿ ಇರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈಗ ಮಾವಿನಕಾಯಿ ಶುಂಠಿ ತಂಬುಳಿ ರೆಡಿ ಇದೆ. ಎಲ್ಲರೂ ಮಾಡ್ಕೊಳ್ಳಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ. ನಮಸ್ಕಾರ.